ಶೆಡ್ ಮಾಲೀಕರು ಯಾರು ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಬಹಳ ಮುಖ್ಯವಾಗಿದೆ ಈ ಪ್ರಕರಣದಲ್ಲಿ. ಈ ಸಾಕ್ಷಿಗಳ ವಿಚಾರ ಇದೆಯಲ್ಲ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ. ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ವಕೀಲರು ಓದ್ತಾ ಇದ್ದಾರೆ. ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರು ಆ ವಿಚಾರದಲ್ಲಿ ಕಿರಣ್ ಪ್ರಕರಣ ಪ್ರಮುಖ ಸಾಕ್ಷಿ ಆಗಿರೋದು. ಕಿರಣ್ ಪ್ರಕರಣದ ಪ್ರಮುಖ ಸಾಕ್ಷಿ ಆಗಿರೋದು. ಪ್ರತ್ಯಕ್ಷದರ್ಶಿ ಪುನೀತ್ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಕೊಲೆಯಾದ 12 ದಿನಗಳ ಬಳಿಕ ಹೇಳಿಕೆಯನ್ನ ಪಡೆಯಲಾಗಿದೆ. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಿವೆ, ಬಟ್ ಒಂದು ಪ್ರಕರಣದಲ್ಲಿ ತುಂಬಾ ತಡವಾಗಿ ಹೇಳಿಕೆಯನ್ನ ಪಡೆಯಲಾಗಿದೆ ಅಂತೇಳಿ, ಅಂದ್ರೆ ಪೊಲೀಸರ ಲೋಪದೋಷಗಳನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ಹೆಸರುಗಳೆಲ್ಲ ಗೊತ್ತಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಶೆಡ್ ಮಾಲೀಕರು ಯಾರು ಅನ್ನುವಂಥದ್ದನ್ನ ಕೂಡ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಕರಣದಲ್ಲಿರುವಂತಹ ಪ್ರಮುಖ ಸಾಕ್ಷಿಗಳ ವಿಚಾರದಲ್ಲಿ ಅವರ ಹೇಳಿಕೆಗಳನ್ನ ಕೂಡ ಈಗ ಓದಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಗಳ ಪಾತ್ರದ ಬಗ್ಗೆಯೂ ಕೂಡ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಅದನ್ನೇ ಸುದೀರ್ಘವಾಗಿ ಹೇಳಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಏನ್ ಸಾಕ್ಷಿಗಳಿದೆ, ಯಾವ ಸಾಕ್ಷಿಗಳಿದೆ ಅದನ್ನೇ ಸುದೀರ್ಘವಾಗಿ ಹೇಳಿ. ಹಲ್ಲೆ ಮಾಡಿರುವಂತ ವಿಡಿಯೋ ಕೂಡ ಇದೆ ಅನ್ನುವಂಥದ್ದನ್ನ ಸರ್ಕಾರಿ ಪರ ವಕೀಲರು ಹೇಳ್ತಾ ಇರೋದು. 3 ಸೆಕೆಂಡ್ಗಳ ವಿಡಿಯೋ ಇದೆ, ಹಲ್ಲೆ ಮಾಡಿರುವಂತ ವಿಡಿಯೋ ಇದೆ, ಅದು 3 ಸೆಕೆಂಡ್ಗಳ ವಿಡಿಯೋ ಇದೆ ಅನ್ನುವಂಥದ್ದನ್ನ ಕೂಡ ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ. 3 ಸೆಕೆಂಡ್ಗಳದ್ದು ಪವಿತ್ರ ಗೌಡಗೆ ಕಳುಹಿಸಿ ಡಿಲೀಟ್ ಮಾಡಲಾಗಿದೆ. ಹಲ್ಲೆ ಮಾಡಿರುವಂತ ವಿಡಿಯೋ 3 ಸೆಕೆಂಡ್ ಇದೆ, ಅದನ್ನ ಪವಿತ್ರ ಗೌಡಗೆ ಕಳುಹಿಸಿ ಡಿಲೀಟ್ ಅನ್ನ ಮಾಡಿದ್ದಾರೆ. ಅದನ್ನ ರಿಕವರಿ ಮಾಡಿದಾಗ ಸಿಕ್ಕಿರುವಂತ ವಿಡಿಯೋ ಅದು 3 ಸೆಕೆಂಡ್ ಅದು. ಅಂದ್ರೆ ಯಾರು ಇದರಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ರು, ಯಾರಿಗೆ ಈ ನೋವಾಗಿತ್ತು ಅವರನ್ನ ಖುಷಿ ಪಡಿಸೋಕೋಸ್ಕರ ವಿಡಿಯೋವನ್ನ ಅವ್ರಿಗೂ ಕಳುಹಿಸಲಾಗಿತ್ತು ಅನ್ನೋದರ ಅರ್ಥ ಆಗುತ್ತೆ. ಹಲ್ಲೆ ಮಾಡಿರುವಂತ ವಿಡಿಯೋ ಇದೆ, ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ. 3 ಸೆಕೆಂಡ್ಗಳ ವಿಡಿಯೋ ಇದರಲ್ಲಿದೆ, ಅದು ಪವಿತ್ರ ಗೌಡಗೆ ಕಳುಹಿಸಿ ತದನಂತರ ಡಿಲೀಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ದರ್ಶನ್ ರೇಣುಕಾ ಸ್ವಾಮಿಯ ಎದೆಗೆ ಒದ್ದಿದ್ದಾರೆ. ಎಲ್ಲವನ್ನ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ 3 ಸೆಕೆಂಡ್ಗಳ ವಿಡಿಯೋ ಇದೆ. ವಿಡಿಯೋನ ಕೂಡ ಪವಿತ್ರ ಗೌಡಗೆ ಕಳುಹಿಸಿ ಡಿಲೀಟ್ ಅನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ದರ್ಶನ್ ರೇಣುಕಾ ಸ್ವಾಮಿ ಎದೆಗೆ ಒದ್ದಿದ್ದಾರೆ ಅಂತ ಹೇಳಿ ಇಡೀ ಪ್ರಕರಣ ಮತ್ತೆ ನೀವು ಸ್ವಲ್ಪ ದಿನಗಳ ಹಿಂದೆ ಹೋಗ್ಬೇಕಾಗತ್ತೆ. ಈ ಎಲ್ಲ ಸಾಕ್ಷ್ಯಗಳು ಇವೆ ಅಂತ ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಲ್ಲೆ ಮಾಡಿರುವಂತ ವಿಡಿಯೋ 3 ಸೆಕೆಂಡದ್ದು, ಅದನ್ನ ಪವಿತ್ರ ಗೌಡ ಕಳುಹಿಸಿ ಡಿಲೀಟ್ ಮಾಡಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಅದರ ನಂತರ ದರ್ಶನ್ ಕೂಡ ರೇಣುಕಾ ಸ್ವಾಮಿಯ ಎದೆಗೆ ಒದ್ದಿದ್ದಾರೆ. ಪಕ್ಕೆಲ್ಲ ಮುರಿದೋಗಿತ್ತು ಅಂತ ನೆನಪಿರ್ಬೋದು ನಿಮಗೆ. ರಿಬ್ಸ್ ಎಲ್ಲ ಮುರಿದು ಹೋಗ್ಬಿಟ್ಟು ಒಳಗಡೆ ಶ್ವಾಸಕೋಶಕ್ಕೆ ಅದು ಚುಚ್ಚಿ ಶ್ವಾಸಕೋಶದಿಂದನೇ ಉಸಿರಾಡಕ್ಕಾಗದೇ ಸಾವನ್ನಪ್ಪಿದ್ದಿತ್ತು ಅನ್ನುವಂಥದ್ದನ್ನ ಡೆತ್ ನೋಟ್ ಅಲ್ಲಿ ನಿಮಗೆ, ಇದರಲ್ಲಿ ಯಾವುದು ಡೆತ್ ರಿಪೋರ್ಟ್ ಅಲ್ಲಿ ನಿಮಗೆ ಬರ್ತಾ ಇದ್ದಿತ್ತು. ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನಿಮಗೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿದ್ದು. ದರ್ಶನ್ ರೇಣುಕಾ ಸ್ವಾಮಿ ಎದೆಗೊದ್ದಿದ್ದಾರೆ. ಈ ಎಲ್ಲ ಸಾಕ್ಷ್ಯಗಳು ಇವೆ ಅನ್ನೋದನ್ನ ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ. ಸಾಕ್ಷಿಗಳಾದಂಥ ಕಿರಣ್ ಪುನೀತ್ ಹೇಳಿಕೆಯನ್ನ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿಗಳು ಕೇಳ್ತಾ ಇರುವಂಥದ್ದು ಅದೇ, ಸಾಕ್ಷಿಗಳ ವಿಚಾರದಲ್ಲಿ ಹೇಳಿ ಅಂತ ಹೇಳಿ. 164 ಅಡಿ ಹೇಳಿಕೆ ದಾಖಲಿಸಲಾಗಿದೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಲಾಗಿದೆ, ಅದು ಫೈನಲ್. ತನಿಖಾಧಿಕಾರಿಯ ಮುಂದೆ ಹೇಳಿರುವಂಥದ್ದು ನ್ಯಾಯಾಧೀಶರ ಮುಂದೆ ಹೇಳುವಂಥದ್ದು ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸಗಳಿದೆ ಅನ್ನುವಂಥ ವಾದ ಕೂಡ ಇತ್ತು. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಏನು ದಾಖಲಿಸಲಾಗಿದೆ ಅದೇ ಅಂತಿಮ. ಕಿರಣ್ ಏನು ಹೇಳಿದ್ದಾನೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸಾಕ್ಷಿಗಳಾದ ಕಿರಣ್ ಮತ್ತು ಪುನೀತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ, ಹಾಗಿದ್ದಾಗ ಕಿರಣ್ ಏನು ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಏನು ಹೇಳಿದ್ದಾನೆ, ನ್ಯಾಯಾಧೀಶರ ಮುಂದೆ ಏನು ಹೇಳಿದ್ದಾನೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಇನ್ ಡೀಟೇಲ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಕಿರಣ್ ಏನು ಹೇಳಿದ್ದಾನೆ, ಹಾಗಿದ್ದಾಗ ಸಾಕ್ಷಿಯನ್ನು ನುಡಿದಿದ್ದಾನೆ ಅನ್ನೋದಾದ್ರೆ, 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದಾದ್ರೆ ಏನು ಹೇಳಿದ್ದಾನೆ, ಸಂಪೂರ್ಣವಾಗಿ ನಿಮಗೆ ಇದರ ಚಿತ್ರಣವನ್ನ ಸರ್ಕಾರಿ ಪರ ವಕೀಲರು ಇಡ್ತಾ ಇದ್ದಾರೆ. ವಿಡಿಯೋ ಇರುವಂತ ಸಾಕ್ಷಿಯ ಬಗ್ಗೆ ಹೇಳ್ತಾ ಇದ್ದಾರೆ. 3 ಸೆಕೆಂಡ್ ಇದೆ ಅಂತ ಹೇಳಿ ಸಾಕ್ಷಿಗಳಾದಂಥ ಕಿರಣ್ ಮತ್ತು ಪುನೀತ್ ಹೇಳಿಕೆಯನ್ನ 164 ಅಡಿಯಲ್ಲಿ ದಾಖಲಿಸಲಾಗಿದೆ.
ಕಿರಣ್ ಏನು ಹೇಳಿದ್ದಾನೆ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಸರ್ಕಾರಿ ಪರ ವಕೀಲರು. ನಾನು ಮಾಮೂಲಿನಂತೆ ಕೆಲಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾನೆ. ನಾನು ಮಾಮೂಲಿನಂತೆ ಕೆಲಸಕ್ಕೆ ಹೋಗಿದ್ದೆ ನಾನು ಅಂತ ಹೇಳೋದು. ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿರುವಂಥದ್ದನ್ನ ಉಲ್ಲೇಖವನ್ನ ಮಾಡಿ ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ, ಏನು ಹೇಳಿದ್ದಾನೆ ಕಿರಣ್ ಅಂತ ಹೇಳಿ. ಮಾಮೂಲಿನಂತೆ ನಾನು ಕೆಲಸಕ್ಕೆ ಹೋಗಿದ್ದೆ ಅಂತ ಹೇಳಿ. 2 ಸಾಕ್ಷಿಗಳಿವೆ, ಅವು ಸರಿಯೋ ತಪ್ಪೋ? 2 ಸಾಕ್ಷಿಗಳಿವೆ, ಅವು ಸರಿಯೋ ತಪ್ಪು ಅನ್ನುವಂಥದ್ದನ್ನ ಕೇಳ್ತಾ ಇದ್ರೆ ಟ್ರಯಲ್ ಕೋರ್ಟ್ ನಿರ್ಧಾರ ಮಾಡಲಿದೆ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇರೋದು. 2 ಸಾಕ್ಷಿಗಳಿವೆ, ಅವು ಸರಿಯೋ ತಪ್ಪು? ಟ್ರಯಲ್ ಕೋರ್ಟ್ ನಿರ್ಧಾರ ಮಾಡಲಿದೆ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ 2 ಸಾಕ್ಷಿಗಳ ವಿಚಾರದಲ್ಲಿ. ಯಾಕಂದ್ರೆ ಟ್ರಯಲ್ ನಡಿಬೇಕಲ್ಲ, ಇನ್ನು ವಿಚಾರಣೆ ಆರಂಭವಾಗಿಲ್ಲ ಈ ಕೇಸ್ನಲ್ಲಿ. ಹಾಗಾಗಿ ಅದು ಸರಿಯೋ ತಪ್ಪು ಅನ್ನುವಂಥ ವಿಚಾರದಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ 164 ಅಡಿ ಹೇಳಿಕೆ ದಾಖಲಿಸಲಾಗಿದೆ. ಕಿರಣ್ ಏನು ಹೇಳಿದ್ದಾನೆ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಕೇಳ್ತಾರೆ. ಮಾಮೂಲಿನಂತೆ ಕೆಲಸಕ್ಕೆ ಹೋಗಿದ್ದೆ ನಾನು ಅಂತ ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ಈಗ ಸಾಕ್ಷಿಗಳ ವಿಚಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾಕ್ಷಿಗಳು ಏನು ಹೇಳಿದ್ದಾರೆ ಅನ್ನೋದರ ಆಧಾರವೂ ಕೂಡ ಇದಕ್ಕೆ ನಿಂತ್ಕೊಳ್ಳುತ್ತೆ ಈಗ ಗಟ್ಟಿಯಾಗಿ. ಈ ಪ್ರಕರಣದಲ್ಲಿ ಈಗ ಹಲ್ಲೆ ಮಾಡಿರುವಂಥ ವಿಡಿಯೋ ಬಗ್ಗೆ ಕೂಡ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. 3 ಸೆಕೆಂಡ್ಗಳ ವಿಡಿಯೋ ಇದೆ ಅಂತ ಹೇಳಿದ್ದಾರೆ. ಅದನ್ನು ಪವಿತ್ರ ಗೌಡಗೂ ಕೂಡ ಕಳುಹಿಸಿ ಡಿಲೀಟ್ ಮಾಡಿದ್ದಾರೆ. ರಿಕವರ್ ಮಾಡಿದಂಥ ಸಂದರ್ಭದಲ್ಲಿ ಆ ವಿಡಿಯೋ ಸಿಕ್ಕಿತ್ತು. ಜೊತೆಗೆ ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಎದೆಗೋದಿದ್ದಾರೆ. ಆಗ ಎದೆಯ ಮೂಳೆ ಕೂಡ ಮುರಿದೋಗಿದ್ದು ಅದು ಶ್ವಾಸಕೋಶಕ್ಕೆ ಚುಚ್ಚಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿತ್ತು. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆಯ ಫೋಟೋಗಳಿವೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆಯ ಫೋಟೋಗಳಿವೆ. ಲಾಠಿ ಮೇಲೆ ರಕ್ತದ ಕಲೆಗಳು ಕೂಡ ಇವೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆ ಫೋಟೋಗಳಿವೆ. ಲಾಠಿ ಮೇಲೆ ರಕ್ತದ ಕಲೆಗಳು ಕೂಡ ಇವೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆಯ ಫೋಟೋಗಳು ಕೂಡ ಇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ದರ್ಶನ್ ಅವರು ಹಾಕೊಂಡೋದಂಥ ಶೂಸ್ ಅನ್ನ ಕೂಡ ತಗೊಂಡೋಗಿದ್ರು, ರಿಕವರಿ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿದ್ದಂಥ ಶೂಸ್ಗಳನ್ನು ತಗೊಂಡೋಗಿದ್ರು. ಕೊಲೆಯ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳು ಇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕೊಲೆಯ ಬಗ್ಗೆ ಪ್ರತಿಯೊಬ್ಬ ಆರೋಪಿಯ DNA ಮ್ಯಾಚ್ ಮಾಡಲಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆ ಫೋಟೋಗಳಿವೆ. ಲಾಠಿ ಮೇಲೆ ರಕ್ತದ ಕಲೆಗಳಿವೆ. ಪ್ರತಿಯೊಬ್ಬ ಆರೋಪಿಯೂ ಕೂಡ ಸಾಕ್ಷ್ಯಗಳು ಇದ್ದಾವೆ. ಕೊಲೆಯ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಾ ಇವೆ. ಪ್ರತಿಯೊಬ್ಬ ಆರೋಪಿಯ DNA ಕೂಡ ಮ್ಯಾಚ್ ಮಾಡಲಾಗಿದೆ. ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿವೆ. ಇವೆಲ್ಲವೂ ಕೂಡ ಹೇಳುತ್ತೆ ಅವರು ಆ ಘಟನೆಯಲ್ಲಿ ಇದ್ದರು, ಅವರೇ ಈ ಕೊಲೆ ವಿಚಾರದಲ್ಲಿ ಇದ್ದಂಥವರು, ಕೊಲೆಯ ಜಾಗದಲ್ಲಿದ್ದರು, ಈ ಕೊಲೆಗೂ ಅವ್ರಿಗೂ ಸಂಬಂಧ ಇದೆ, ಅವರೇ ಈ ಕೊಲೆ ಮಾಡಿದ್ದು ಅನ್ನುವಂಥದ್ದಕ್ಕೆ DNA ಮ್ಯಾಚ್ ಮಾಡಲಾಗಿದೆ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿವೆ. ಕೋರ್ಟ್ಗೆ ವಿವರಣೆಯನ್ನು ಸರ್ಕಾರಿ ಪರ ವಕೀಲರಾಗಿರುವಂಥ ಲೂತ್ರಾ ಅವರು ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲರು ಲಾಠಿ ಮೇಲೆ ರಕ್ತದ ಕಲೆಗಳು ಕೂಡ ಇರುವಂಥದ್ದು ನಿಮಗೆಲ್ಲ ಹೇಳಿದ್ವಿ ಅವತ್ತು. ಆ ಶೆಡ್ನಲ್ಲಿ ಏನೇನಿತ್ತು, ಯಾವ್ಯಾವುದ್ರ ಮೇಲೆ ರಕ್ತದ ಕಲೆಗಳು ಸಿಕ್ತು, ಕಟ್ಟಿಗೆಯ ಮೇಲೆ ಇಂಚಿಂಚು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈಗ ಪ್ರತಿಯೊಬ್ಬ ಆರೋಪಿಯ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಸರ್ಕಾರಿ ವಕೀಲರು ಕೊಡ್ತಾ ಇದ್ದಾರೆ. ಕೋರ್ಟ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿಯ ಪಾತ್ರದ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆಯ ಬಗ್ಗೆ ಕೋರ್ಟ್ಗೆ ಇಂಚಿಂಚು ಮಾಹಿತಿಯನ್ನು ವಕೀಲರು ನೀಡಿದ್ದಾರೆ. ಜೊತೆಗೆ ಆರೋಪಿಯ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಾಕ್ಷಿಗಳ ವಿಚಾರದಲ್ಲಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೋಟೋಗಳ ಬಗ್ಗೆ, ವಿಡಿಯೋಗಳ ಬಗ್ಗೆ ಎಲ್ಲವೂ ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ.